ಜಗಳಗಳಾಗತ್ವಾ ಸೆಟ್ಟಲ್ಲಿ? ಜಗಳಗಳಾಗತ್ವಾ? ನಾನು ಕಂಡಿಲ್ಲ. ಆಗ್ಬೋದು, ಬಟ್ ನಾನು ಕಂಡಿಲ್ಲ. ಓಕೆ. ಸೊ ಆಗೋ ಸುದ್ದಿ ಇದೆ ನಿಮಗೆ? ಆಗತ್ತಾ? ಆಗಲ್ಲ, ಮ್ಯಾಕ್ಸಿಮಮ್ ಆಗಲ್ಲ. ಅಲ್ಲ, ಆಗ್ಬೋದು. ನಾನು ನಿರಾಕರಿಸಲ್ಲ. ಯಾಕೆ ನಿರಾಕರಿಸ್ತಿಲ್ಲ ಅಂದರೆ ಅಲ್ಲಿರೋರು ಮನುಷ್ಯರೇ. ಆದ್ದರಿಂದ ಕಲಾವಿದರು ಮನುಷ್ಯ ಲೋಕದಿಂದ ಆಚೆ ಏನಲ್ವಲ್ಲ. ಹೌದು, ನಾವು ಗಂಧರ್ವರು, ಹೌದು, ಬಟ್ ಮನುಷ್ಯರೇ ಅಲ್ವಾ. ಓಕೆ. ಕಾಂಪಿಟೇಷನ್ ಹೆಂಗಿರುತ್ತೆ ಈಗ? ಹಲವಾರು ಸೀರಿಯಲ್ಗಳಲ್ಲಿ ಹೇಗಿರುತ್ತೆ, ವ್ಯಕ್ತಿನ ಸಾಯಿಸ್ತಾರೆ, ಮುಖ ಬದಲಾವಣೆ ಮಾಡಿ ಅದೇ ಕ್ಯಾರೆಕ್ಟರ್ ಇನ್ನೊಬ್ರು ಯಾರೋ ಬರ್ತಾರೆ. ಕೆಲವೊಂದು ಅನಿವಾರ್ಯತೆಗಳಿರಬಹುದು, ಯಾಕೆಂದರೆ ಈ ನಟ ಅಥವಾ ನಟಿ ನನಗೆ ಸಾಕು ಅಂತ ಅನಿಸಿ ಹೊರಗೆ ಹೋಗೋದು ಇರಬಹುದು, ಅಥವಾ ಮನಸ್ತಾಪಗಳಿಂದ ಹೊರಗೆ ಹೋಗೋದು ಇರಬಹುದು. ಆದರೆ ನನ್ನ ಪ್ರಶ್ನೆ ಇರೋದು, ಕಾಂಪಿಟೇಷನ್ ಅಂತ ಬಂದಾಗ ಅಥವಾ ಒತ್ತಡಗಳು ಬಂದಾಗ ಹಂಗೆ ಕ್ಯಾರೆಕ್ಟರ್ಗಳ ವ್ಯಕ್ತಿಗಳು ಚೇಂಜ್ ಆಗುತ್ತೆ ಚಾನ್ಸಸ್ ಇದೆ? ಕಾಂಪಿಟೇಷನ್ಗೂ ಅದಕ್ಕೂ ಸಂಬಂಧವೇ ಇಲ್ಲ. ಕಾಂಪಿಟೇಷನ್ ಹೆಂಗೆ ಅಂದರೆ ಆ ಸ್ಥಾನ ನನಗೆ ಬೇಕು ಅಂತ ಯಾರೋ ಪ್ರಯತ್ನ ಪಟ್ಟು ಅದರಲ್ಲಿ ಹಾಗೆಲ್ಲ ಆಗಲ್ಲ, ಸಾಧ್ಯ ಇಲ್ಲ. ಓಕೆ. ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಅದು ಅಷ್ಟು ಸುಲಭ ಅಲ್ವಲ್ಲ. ಮನೇಲಿ ಅಕ್ಕ ತಂಗಿರು ನಂಗೆ ಈಚೆ ಇರಬೇಕು, ನಾನು ಟಿ ವಿ ನೋಡೋದಕ್ಕೆ ಇದೇ ಸೋಫಾ ಮೇಲೆ ಕೂರ್ತೀನಿ, ಇಲ್ಲೇ ಕೂರ್ತೀನಿ ಅಂತ. ಅದೇ ಸೀರಿಯಲ್ನವರಲ್ಲ ಅಲ್ಲ, ನಾನು ಹೇಳ್ತಿರೋದು ಮನೇಲಿ ಅದನ್ನು ನಾವು ಕಿತ್ತಾಡ್ಬೋದು. ಓಕೆ. ಸೀರಿಯಲಲ್ಲಿ ಈ ಪಾತ್ರ ನಾನೇ ಮಾಡ್ತೀನಿ ಅಂತ ಯಾರನ್ನೋ ಸರಿಸಿ ಯಾರು ಹೋಗೋದಿದೆಯಲ್ಲ, ಅದು ಒಂದು ವೇಳೆ ಅವ್ರು ಹಾಗೆ ಹೋಗ್ತಾರೆ. ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಓಕೆ. ನನ್ನ ಪಾತ್ರಕ್ಕೆ ನನಗೆಲ್ಲ ಹೇಳಾಗಿದೆ, ಹೀಗೆ ನೀವು ಇಂಥ ಪಾತ್ರ ಮಾಡ್ತಿದ್ದೀರಾ, ನೀವು ಲೀಡು, ಓಕೆ, ನೀವು ಈ ಮನೆ ಮುಖ್ಯಸ್ಥೆ, ಸೋ ಅಂತೆಲ್ಲ ಹೇಳ್ತಾರೆ. ನಂಗೆ ಖುಷಿಯಾಗಿರ್ತೀನಿ. ನೀವು ಹೇಳೋದು ಸಾಧ್ಯತೆಗಳಿಲ್ಲ ಅಂತ ಹೇಳ್ತಿಲ್ಲ. ಯಾಕೆ ಅಂದರೆ ನನಗೆ ಯಾರೋ ಒಬ್ಬರು ಇದ್ರ ಬಗ್ಗೆ ಹೇಳಿದರು, ಪಾತ್ರ ಸೆಲೆಕ್ಟ್ ಆಯಿತು, ನೀನೇ ಇದಕ್ಕೆ ಅದನ್ನೇ ಹೇಳ್ತಿರೋದು, ಶುರು ಮಾಡೋಣ ಅದನ್ನೇ ಹೇಳಿರ್ತಾರೆ. ನಾಳೆ ಬೆಳಗ್ಗೆಯಿಂದ ಪ್ರೊಡಕ್ಷನ್ ಇಂದ ಫೋನ್ ಇಲ್ಲ, ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕಿರತ್ತೆ, ಬೇರೆ ಯಾರೋ ಆಯ್ಕೆ ಆಗಿರ್ತಾರೆ, ಬೇರೆ ಯಾರೋ ಸೆಟಲ್ ಇರ್ತಾರೆ. ಹಾಗಾಗಿ ಪ್ರಶ್ನೆ ಕೇಳಿದೆ. ನೀವು ಹೇಳೋದು ಕರೆಕ್ಟು, ಅದು ಆಗಿದೆ, ಆಯಿತಾ, ಆಗುತ್ತೆ ಕೂಡ. ಆದರೆ ಅದನ್ನು ಕೆಲವು ಸಲ ಚಾನಲ್ ಡಿಸೈಡ್ ಮಾಡುತ್ತೆ, ಕೆಲವು ಸಲ ನಮ್ಮ ಆ್ಯಕ್ಟಿಂಗ್ ಡಿಸೈಡ್ ಮಾಡುತ್ತೆ. ಈಗ ನಾನೊಂದು ಪಾತ್ರಕ್ಕೆ ನನ್ನನ್ನೊಂದು ಪಾತ್ರಕ್ಕೆ ಕರೀತಾರೆ, ಓಕೆ, ನಾನು ಸೀನಿಯರ್ ಆರ್ಟಿಸ್ಟು, ಓಕೆ, ಅವ್ರಿಗೆ ಇಷ್ಟರಲ್ಲೆಲ್ಲ ಮಾಡಿದ್ದಾರೆ, ಅವ್ರದ್ದೇನು ಇವತ್ತು ನಾಳೆ ಎಲ್ಲರಿಗೂ ಸ್ಕ್ರೀನ್ ಟೆಸ್ಟ್ ಏನಿದೆ, ಅಥವಾ ಈಗ ಅದನ್ನು ಬೇರೆ ಇನ್ನೇನೋ ಹೆಸರಲ್ಲೇ ಹೇಳ್ತಾರೆ, ಕರೆಯೋದು ನಿಜ. ಕರೆದ್ಮೇಲೆ ಏನಾಗುತ್ತೆ, ಪಾಸು ಫೇಲು ಹೇಳ್ತಾರೆ. ನೀವು ಈಗ ಸಮ್ಟೈಮ್ಸ್ ಏನಾಗುತ್ತೆ, ಅವರು ಹಿರಿಯ ನಟಿ, ಅವ್ರನ್ನ ತಗೊಳ್ಳೋಣ ಅಂತ. ಸೊ ಆಡಿಷನ್ನಲ್ಲಿ ನಾನು ಇಷ್ಟ ಆಗಿರ್ತೀನಿ ಅಂತ ಇಟ್ಕೊಳ್ಳಿ. ಆಡಿಷನಲ್ಲಿ ನಾನು ಇಷ್ಟ ಆಗ್ತೀನಿ, ಬರ್ತೀನಿ, 1-2 ದಿನ ನಾನು ಮಾಡ್ತೀನಿ. ಮಾಡಿದ್ಮೇಲೆ ಅವ್ರಿಗೆ ನನ್ನ ಅಭಿನಯ ಇಷ್ಟ ಆಗ್ತಿಲ್ಲ, ಅವ್ರಿಗೆ ಏನು ಬೇಕೋ ಅದು ನನ್ನ ಕಡೆಯಿಂದ ಬರ್ತಿಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಓಕೆ. 2 ದಿನ ಮಾಡಿರ್ತಾರೆ. ಆಮೇಲೆ ಒಂದು ಡೈರೆಕ್ಟ್ರಿಗೆ ಅನಿಸ್ಬೋದು, ಇಲ್ಲ ಚಾನಲ್ಗೆ ಅನಿಸ್ಬೋದು. ಯಾಕೆ ಅಂತಂದರೆ ಇದು ಚಾನಲ್, ನಿಮ್ಗೆ ಗೊತ್ತು, ಇಲ್ಲಿ ಚಾನಲ್ನವ್ರಿಗೆ ಅನಿಸ್ಬೋದು ಹಾಗೆ ಅಂತ ಹೇಳಿ. ಇಬ್ಬರಲ್ಲಿ ಒಬ್ರಿಗೆ ಅನಿಸಿದ್ರೆ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಾರೆ. ಸೊ ನನಗೆ ಈ ಪಾತ್ರ ಬೇಕು ಅಂತ ಹೇಳಿ ಅವ್ರನ್ನ ಆರ್ಟಿಸ್ಟ್ ಮಾಡಿಸ್ತಾರೆ. ಮಟ್ಟಿನ ರಾಜಕೀಯ ಇರಬೇಕು ಅಂದರೆ ಆರ್ಟಿಸ್ಟ್ಗೆ ಏನು ಕ್ಯಾರೆಕ್ಟ್ರು ಅಂತ ಗೊತ್ತಿರಬೇಕು. ಓಕೆ. ಅವ್ರ ಜಾಗದಲ್ಲಿ ಇನ್ಯಾರೋ ಬರೋ ಆರ್ಟಿಸ್ಟು ಆ ರೇಂಜಿನ ಇನ್ಫ್ಲೂಯೆನ್ಸ್ ಇರಬೇಕು. ಹಾಗಿದ್ದಾಗ ಸಾಧ್ಯ. ಅದರ್ವೈಸು ಅದು ಒಂದು ನಿರ್ದೇಶಕರ ನಿರ್ಧಾರ ಆಗಿರುತ್ತೆ, ಇಲ್ಲ ಅಂದರೆ ಚಾನಲ್ ನಿರ್ಧಾರ. ಎಸ್.